ಹೇ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಸ್ಮಾರ್ಟ್ ಆಕ್ಸ್. ಸೊ ನಾನಿವತ್ತು ನಿಮ್ಗೊಂದು ಹೊಸ ಇಂಟ್ರೆಸ್ಟಿಂಗ್ ವಿಷಯದ ಮುಖಾಂತರ ಲೈಕ್ ಅನ್ಬಾಕ್ಸಿಂಗ್ ವಿಡಿಯೋ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಐ ಆಮ್ ಸ್ಟಾರ್ಟ್ ವಿತ್ ಅ ಬ್ಲೂಟೂತ್ ಮೌಸ್. ಸೊ ನಿಮಗೆಲ್ಲ ಅನ್ಸ್ಬೋದು ಬ್ಲೂಟೂತ್ ಮೌಸಲ್ಲಿ ಏನು ಸ್ಪೆಷಾಲಿಟಿ ಇದೆ. ಸೊ ಈ ಮೌಸ್ನೇ ನಾನು ಏನು ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ, ನಾನು ಕೊಟ್ಟಿರೋ ಪ್ರೈಸ್ಗೆ ಇದರಲ್ಲಿರೋ ಫೀಚರ್ ನೋಡ್ಬಿಟ್ರೆ ನಾವು ನಿಜವಾಗ್ಲೂ ಶಾಕ್ ಆಗಿಬಿಡ್ತೀವಿ. ಇದು 1 year ವಾರಂಟಿ ಪ್ಲಸ್ 3 ಡಿವೈಸ್ ಅಟ್ ಎ ಟೈಮಲ್ಲಿ ಕನೆಕ್ಟ್ ಆಗುತ್ತೆ, ಪ್ಲಸ್ ಡಾಂಗಲ್ ಇರುತ್ತೆ, ರೀಚಾರ್ಜಬಲ್ ಬ್ಯಾಟ್ರಿ ಇರುತ್ತೆ. ಸೊ ಅಷ್ಟೊಂದು ಸ್ಪೆಸಿಫಿಕ್ ಆಗಿರೋ ಫೀಚರ್ಸ್ ಇದೆ ಬಟ್ ನಾನು ಕೊಟ್ಟಿರೋ ಬಜೆಟಲ್ಲಿ. ಸೊ ಇದ್ರದ್ದು ಪ್ರೈಸು ನೀವು ಕೇಳ್ಬಿಟ್ರಂತೂ ತುಂಬ ಶಾಕ್ ಆಗಿಬಿಡ್ತೀರಾ. ಸೊ ನೀವು ವಿಡಿಯೋನ ಕೊನೆವರೆಗೂ ನೋಡಿ, ನಾನು ಲಾಸ್ಟಲ್ಲಿ ನಿಮಗೆ ಪ್ರೈಸ್ನ ಡಿಸ್ಕ್ಲೋಸ್ ಮಾಡ್ತೀನಿ. ಇದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋ ಪ್ರಾಡಕ್ಟು. ಓಕೆ, ಬನ್ನಿ ತಡ ಮಾಡ್ದಲ್ಲೇ ಈ ಅನ್ಬಾಕ್ಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನಗೆ ಏನೇನೆಲ್ಲ ಫೀಚರ್ಸ್ ಇದೆ, ಎಷ್ಟು ಪ್ರೈಸು, ಏನೇನೆಲ್ಲ ಎಕ್ಸ್ಟ್ರಾ ಥಿಂಗ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಈ ಸಪೋರ್ಟ್ ನನಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇದ್ದರೆ ಅದರಿಂದ ನಾನು ಹೊಸ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಬನ್ನಿ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಸೊ ನಾನು ಅವಾಗಲೇ ಹೇಳಿದೆ ಸ್ಪೆಸಿಫಿಕ್ ಫೀಚರ್ಸ್ ಇದೆ ಇದರಲ್ಲಿ ಅಂತ. ಸೊ ಫಸ್ಟ್ ಒನ್ ನೋಡ್ಬೋದು, ಕನೆಕ್ಟೆಡ್ 3 ಡಿವೈಸಸ್ ಸೈಮಲ್ಟೇನಿಯಸ್ಲಿ. ಸೊ 3 ಡಿವೈಸ್ ಸೈಮಲ್ಟೇನಿಯಸ್ಲಿ ಅಂದರೆ ಲೈಕ್ 3 ಡಿವೈಸಸ್ ಲೈಕ್ ಲ್ಯಾಪ್ಟಾಪು, ಡೆಸ್ಕ್ಟಾಪು ಅಥವಾ 2 ಲ್ಯಾಪ್ಟಾಪ್ಸ್ 1 ಡೆಸ್ಕ್ಟಾಪು ಅಟ್ ಎ ಟೈಮ್ ಕನೆಕ್ಟ್ ಮಾಡ್ಬೋದು. ಸೊ ಇಮಿಡಿಯೇಟ್ ನಾವು ಸ್ವಿಚ್ ಮಾಡ್ಬೋದು. ಸೊ ಅದು ಸೈಮಲ್ಟೇನಿಯಸ್ ಕನೆಕ್ಷನ್. ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಅಪ್ ಟು 10 days ಬ್ಯಾಟ್ರಿ ಲೈಫ್. ನಾನು ಅದೇ ಹೇಳ್ದಂಗೆ ಇದು ರೀಚಾರ್ಜಬಲ್ ಬ್ಯಾಟ್ರಿ ಮುಖಾಂತರ ಬರ್ತದೆ. ನಾರ್ಮಲಾಗಿ ಬ್ಲೂಟೂತ್ ಮೌಸ್ಗಳೇನಿರುತ್ತೆ ಅಂದರೆ ಅದು ಬ್ಯಾಟ್ರಿ ಹಾಕೋ ಥರ ಇರುತ್ತೆ, ಲೈಕ್ ರಿಪ್ಲೇಸಬಲ್ ಬ್ಯಾಟ್ರಿ ಅಂತ. ಬಟ್ ಇದು ನಾವು ಇದನ್ನ ಚಾರ್ಜ್ ಮಾಡ್ಬೋದು. ಅದು ಹೆಂಗೆ ಅಂತ ಹೇಳ್ತೀನಿ. ಸೊ ಮತ್ತು ಇದರಲ್ಲಿ ಡಾಂಗಲ್ಲು ಕೂಡ ಇರುತ್ತೆ. ನಾರ್ಮಲಾಗಿ BLE ಮೌಸ್ ವರ್ಕ್ ಆಗೋದು 2.4 GHz ಡಾಂಗಲಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಇದು ಡಾಂಗಲಲ್ಲೂ ವರ್ಕ್ ಆಗುತ್ತೆ, ಬ್ಲೂಟೂತಲ್ಲೂ ವರ್ಕ್ ಆಗುತ್ತೆ, ಸೈಮಲ್ಟೇನಿಯಸ್ 3 ಡಿವೈಸ್ನೂ ಕನೆಕ್ಟ್ ಆಗುತ್ತೆ. ಸೊ ಇದು ಸ್ಪೆಸಿಫಿಕ್ ಫೀಚರು. ಸೊ ಬನ್ನಿ ತಡ ಮಾಡಿದ್ರೆ ಬಾಕ್ಸ್ ಓಪನ್ ಮಾಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ್ರೆ ನಮಗೆ ಮೌಸ್ ಇದೆ, ನೋಡ್ತಾ ಇರ್ಬೋದು. ಡಿಸೈನ್ ಮಾತ್ರ ತುಂಬ ಸ್ಲಿಮ್ ಡಿಸೈನ್ ಅಂತ ಹೇಳ್ಬೋದು. ಕವರ್ ಇದೆ. ಸೊ ಅದಾದಮೇಲೆ ನಮಗೆ ಯೂಸರ್ ಮ್ಯಾನ್ಯಲ್ಲು. ಸೊ ಈ ಕನೆಕ್ಷನ್ ಹೆಂಗೆ ಮಾಡೋದು, ಏನೇನು ಬಟನ್ಸು ಅನ್ನೋದೆಲ್ಲ ಇಲ್ಲಿ ಸಿಗುತ್ತೆ. ಸೊ ಅದು ಕೊಟ್ಟಿರೋಣ. ಸೊ ಮತ್ತು ವಾರಂಟಿ ಕ್ಲೈಮ್. ಸೊ ನಾವು ಪ್ರಾಡಕ್ಟ್ ಮೇಲೆ ಮೆನ್ಷನ್ ಮಾಡಿರೋ ಥರ 1 year ವಾರಂಟಿ ನಾವು ಇದನ್ನು ಬಾರ್ಕೋಡ್ ಸ್ಕ್ಯಾನ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಸೊ ಅದು 1 year ವಾರಂಟಿ ನಮಗೆ ಕವರ್ ಆಗುತ್ತೆ. ಸೊ ಇದಿಷ್ಟು. ಮತ್ತು ಕೇಬಲ್ C to USB. ನಾನು ಅದೇ ಫಸ್ಟ್ ಹೇಳೋದಂಗೆ ಇದು ರೀಚಾರ್ಜಬಲ್ ಬ್ಯಾಟ್ರಿ ಇನ್ಸೈಡ್ ಇರುತ್ತೆ. ಸೊ ನಾವು ಯಾವಾಗ ಬೇಕಾದರೂ ಬ್ಯಾಟ್ರಿ ಕಮ್ಮಿ ಆದಾಗ C ಟೈಪ್ ಕೇಬಲ್ ಯೂಸ್ ಮಾಡಿ ಚಾರ್ಜ್ ಮಾಡ್ಕೋಬೋದು. ಇದು ಒಂದು ಸ್ಪೆಸಿಫಿಕ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಬಾಕ್ಸ್ ಒಳಗಡೆ ಇರೋ ಇನ್ಫಾರ್ಮೇಷನ್ನು. ಅದಲ್ಲದೆ ನಾನು ಆವಾಗಲೇ ಹೇಳ್ದಂಗೆ ಇದು 3 ಡಿವೈಸ್ ಕನೆಕ್ಟ್ ಆಗುತ್ತೆ ಅಂತ. ಬಟ್ ಅದಕ್ಕೆ ನೋಡ್ಬೋದಿಲ್ಲ ನೀವು, ಅದು ಯಾವ ಥರ ಅವನು ಇದು ಮಾಡಿದ್ದಾನೆ ಅಂದರೆ, ಒಂದು ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿದ್ದಾನೆ. ಆನ್ ಆ್ಯಂಡ್ ಆಫ್ ಸ್ವಿಚ್ ಅಂದರೆ ಮೌಸ್ ಆನ್ ಆ್ಯಂಡ್ ಆಫ್ ಆಗುತ್ತೆ. ಸೊ ಅದಲ್ಲದೆ ಇನ್ನೊಂದು ಬಟನ್ ಏನಂದರೆ ಇದು ಬ್ಲೂಟೂತ್. ಇದು ಏನಕ್ಕೆ ಅಂದರೆ ಇದು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಲ್ಯಾಪ್ಟಾಪ್ ಅಲ್ಲಿ ನಮಗೆ ಫಸ್ಟ್ ಟೈಮ್ ಕನೆಕ್ಷನ್ ಮಾಡೋಕ್ಕೆ ಒಂದು ಪಾಪಪ್ ಬರುತ್ತೆ. ಅದನ್ನ ತೋರಿಸ್ತೀನಿ ಹೆಂಗೆ ಅಂತ. ಸೊ 3 ಡಿವೈಸ್ ಯಾವ ಥರ ಕನೆಕ್ಟ್ ಆಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು. 2.4 GHz ಟೋಟ್ 2 ಪ್ಲಸ್ 2.4 GHz ಅಂದರೆ ವಿತ್ ಡಾಂಗಲ್ ಮುಖಾಂತರ ಕನೆಕ್ಟ್ ಆಗುತ್ತೆ. ಟೋಟ್ 2 ಆ್ಯಂಡ್ ಟೋಟ್ 2 ಪ್ಲಸ್ ವಿತ್ ಬ್ಲೂಟೂತ್ ಆಪ್ಷನಿಂದ ಕನೆಕ್ಟ್ ಆಗುತ್ತೆ. ಹಂಗಾಗಿ ಇದು ಸೈಮಲ್ಟೇನಿಯಸ್ ಆಗಿ 3 ಡಿವೈಸ್ಗೆ ಕನೆಕ್ಟ್ ಆಗುತ್ತೆ. ಸೊ ಮತ್ತು ನಿಮ್ಗೆ ಅನಿಸ್ತಾ ಇರ್ಬೋದು ಡಾಂಗಲ್ ಅಂತ ಹೇಳ್ತಾ ಇದ್ದೀನಿ, ಡಾಂಗಲ್ ಎಲ್ಲಿದೆ ಅಂತ. ಸೊ ಡಾಂಗಲ್ ಆ್ಯಕ್ಚುಲಿ ನೋಡ್ಬೋದು, ಈ ಥರ ಓಪನ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಡಾಂಗಲ್ ಸಿಗುತ್ತೆ. ಸೊ ಬ್ಲೂಟೂತ್ ಮೌಸ್ ಆಗಿದ್ರೂ ಡಾಂಗಲಲ್ಲಿ ವರ್ಕ್ ಆಗೋಕ್ಕೆ ಡಾಂಗಲ್ ಸಿಗುತ್ತೆ. ಮತ್ತು ಇದು ರೀಚಾರ್ಜಬಲ್ ಬ್ಯಾಟ್ರಿ. ಸೊ USB C ಟೈಪ್ ಯೂಸ್ ಮಾಡ್ಕೊಂಡು ನಾವು ಇದನ್ನ ರೀಚಾರ್ಜ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ರೀಚಾರ್ಜ್ ಮಾಡೋದು ಬೇಡ, ಬ್ಯಾಟ್ರಿ ಹಾಳಾಗಿದೆ ಅಂದರೆ ನಾರ್ಮಲ್ ಬ್ಯಾಟ್ರಿನ ರಿಪ್ಲೇಸು ಕೂಡ ಮಾಡ್ಬೋದು. ಸೊ ದ್ಯಾಟ್ ಮಚ್ ಈಸಿ. ಮತ್ತು ಈ ಕವರ್ನ ಹಾಕೋದು ಅಷ್ಟೇ, ಯಾವುದೇ ಸ್ಕ್ರೂ ಅಥವಾ ಏನೂ ಇಲ್ಲ, ಜಸ್ಟ್ ಮ್ಯಾಗ್ನೆಟಿಕ್ ಕಾನ್ಸೆಪ್ಟಿಂದ ಡಿಸೈನ್ ಮಾಡಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಫ್ಯೂಚರ್. ಸೊ ಇದಿಷ್ಟು. ಸೊ ಅದರ್ 2 ಬಟನ್ಸ್ ಇದೆ. ಒಂದು ನಾರ್ಮಲಾಗಿ ಶಾರ್ಟ್ಕಟ್ ಕೀ. ನಾವೇನೋ ಬೇರೆ ವಿಂಡೋ ನೋಡ್ತಾ ಇರ್ತೀವಿ, ಇಮಿಡಿಯೇಟ್ ಡೆಸ್ಕ್ಟಾಪ್ಗೆ ಹೋಗಬೇಕು ಅಂತ ಜಸ್ಟ್ ಪ್ರೆಸ್ ಮಾಡಿದ್ರೆ ಅದು ಹೋಗುತ್ತೆ. ನಾನು ತೋರಿಸ್ತೀನಿ ಹೆಂಗೆ ಅಂತ ಅದು. ಮತ್ತು ಸ್ಪೀಡ್ನ ಅಡ್ಜಸ್ಟ್ ಮಾಡೋಕ್ಕೆ DPS ಸ್ಪೀಡ್ ಅಡ್ಜಸ್ಟ್ ಮಾಡೋಕ್ಕೆ ಬಟನ್ ಕೂಡ ಇದೆ. ಬನ್ನಿ ನಾನು ಇವಾಗ ಲ್ಯಾಪ್ಟಾಪಲ್ಲಿ ಕನೆಕ್ಷನ್ಸ್ ಹೇಗೆ
ಯಾವ ಥರ 2 ಲ್ಯಾಪ್ಟಾಪ್ಸ್ಗೆ ಸ್ವಿಚ್ ಆಗೋದು ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸೊ ನಾನು ಇವಾಗ 2 ಲ್ಯಾಪ್ಟಾಪ್ ರೆಡಿ ಮಾಡ್ಕೊಂಡಿದ್ದೀನಿ. ಏನಕ್ಕಂದರೆ ನಾನು ಅವಾಗಲೇ ಹೇಳಿದೆ 3 ಡಿವೈಸ್ ಸೈಮಲ್ಟೇನಿಯಸ್ ಕನೆಕ್ಟ್ ಆಗುತ್ತೆ ಅಂತ. ಸೊ ಫಸ್ಟ್ ನಾನು ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿ ತೋರಿಸ್ತೀನಿ 2 ಡಿವೈಸ್ಗೆ. ಡಾಂಗಲ್ದು ಎನಿವೇ ದಟ್ ಈಸ್ ವೆರಿ ಸಿಂಪಲ್, ನಾವು ಯಾವಾಗ ಬೇಕಾದರೂ ಚೆಕ್ ಮಾಡ್ಕೋಬೋದು. ಸೊ ನಾನು ಫಸ್ಟು ಮೌಸ್ನ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಸೊ ಆನ್ ಆ್ಯಂಡ್ ಆಫ್ ಬಟನಿಂದ ಆನ್ ಮಾಡೋಣ. ಆನ್ ಮಾಡಿದ ತಕ್ಷಣ ಲೈಕ್ ರೆಡ್ ಲೈಟ್ ಬಂದು ಅದು ಡೌನ್ ಆಯಿತು. ಸೊ ಅದಾದಮೇಲೆ ನೀವಿಲ್ಲಿ ನೋಡ್ಬೋದು ಇಟ್ಸ್ ವೆಯ್ಟಿಂಗ್ ಫಾರ್ ದ ಬ್ಲೂಟೂತ್ ಕನೆಕ್ಷನ್. ಸೊ ನಾನಿವಾಗ ಈ ಬ್ಲೂಟೂತ್ ಬಟನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೋಡ್ಬೋದು ಪಾಪಪ್ ಇಲ್ಲಿ ಬಂದಿದೆ. ಸೊ ಪಾಪಪ್ ಏನಂದರೆ ನ್ಯೂ ಟೋಡ್ 2 ಫೌಂಡ್. ಸೊ ಇದರಲ್ಲಿ ಟೋಡ್ 2 ಪ್ಲಸ್ ಟೋಡ್ 2 ಅಂತ ಇದೆ. ಟೋಡ್ 2 ಫೌಂಡ್ ಅಂತ ಬರ್ತೈತೆ. ಸೊ ಕನೆಕ್ಟ್ ಅಂತ ಕೊಡೋಣ. ಕನೆಕ್ಟ್ ಅಂದರೆ ದಟ್ಸ್ ಆಲ್. ಟೋಡ್ 2 ಈಸ್ ಪೇರ್ಡ್. ಸೊ ಅಷ್ಟೇ. ಸೊ ಇವಾಗ ನೋಡ್ಬೋದು ಮೌಸ್ ಇಟ್ಸ್ ಆಪ್ರೇಟಿಂಗ್. ಇವಾಗ ಡಿವೈಸ್ ಕನೆಕ್ಟ್ ಆಯ್ತಲ್ಲ, ನೋಡ್ಬೋದು ಎಷ್ಟು ಫಾಸ್ಟಾಗಿ ರೆಸ್ಪಾನ್ಸ್ ಸಿಗ್ತೈತೆ ಅಂತ. ಸೊ ನಾನು ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ ಫೋಲ್ಡ್ರ್ ಓಪನ್ ಆಗಿದೆ. ಸೊ ಏನಾರ ಆ್ಯಕ್ಟಿವಿಟೀಸ್ ಇದೆಲ್ಲ ನೋಡ್ಬೋದು. ಸೊ ನಾನು ಅವಾಗಲೇ ಹೇಳಿದ್ರೆ ಅದ್ರಲ್ಲಿ ಒಂದು ಶಾರ್ಟ್ ಕಟ್ ಕೀ ಅಂತ ಇದೆ. ನಾನು ನಾರ್ಮಲಾಗಿ ಈ ಥರ ಆಪ್ರೇಟ್ ಮಾಡ್ತಾ ಇರ್ತೀನಿ. ಇಮಿಡಿಯೇಟಾಗಿ ನಾನು ಕ್ಲೋಸ್ ಮಾಡಬೇಕು. ಜಸ್ಟ್ ಐ ಆಮ್ ಕ್ಲಿಕ್ಕಿಂಗ್ ಆನ್ ದ ಶಾರ್ಟ್ ಕಟ್ ಕೀ, ಇಟ್ಸ್ ಗೋಯಿಂಗ್ ಟು ಡೆಸ್ಕ್ಟಾಪ್. ಸೊ ಇದೊಂದು ಸ್ಪೆಸಿಫಿಕ್ ಫೀಚರು, ತುಂಬ ಅಡ್ವಾಂಟೇಜು. ನಾರ್ಮಲಾಗಿ ಆಫೀಸಲ್ಲಿದ್ದಾಗ ಏನಾರು ಬೇರೆ ವಿಂಡೋ ನೋಡ್ತಾ ಇದ್ದರೆ, ಮ್ಯಾನೇಜರ್ ಬರ್ತಾ ಇದ್ದಾರೆ ಅಂದರೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ರೆ ಮುಗಿದೋಯ್ತು. ಮತ್ತೆ ಕ್ಲಿಕ್ ಮಾಡಿದ್ರೆ ಇಟ್ಸ್ ಗೋಯಿಂಗ್ ಬ್ಯಾಕ್ ಟು ಒರಿಜಿನಲ್ ವಿಂಡೋ. ಸೊ ಇದೊಂದು ನಂಗೆ ತುಂಬ ಇಷ್ಟ ಆಗಿದ್ದ ಫೀಚರ್ ಇದು. ಮತ್ತು ಅದಲ್ಲದೆ ನಮಗೆ ಮೌಸ್ ಸ್ಪೀಡ್ ಏನಿದೆ ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ಇದೊಂದು ಬಟನ್ ಇದೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಅದು ಸ್ಪೀಡ್ನ ನಾವು ರೆಸ್ಪಾನ್ಸ್ ರೇಟ್ನ ನಾವು ಕಂಟ್ರೋಲ್ ಮಾಡ್ಬೋದು. ಅದು ಒಂದು ಸ್ಪೆಸಿಫಿಕ್ ಫೀಚರ್ ತುಂಬ ಇಷ್ಟ ಆಗಿದ್ದು. ಸೊ ಅದಲ್ಲದೆ ಅವರು ಸೈಮಲ್ಟೇನಿಯಸ್ಲಿ 3 ಡಿವೈಸ್ ಕನೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಬನ್ನಿ ಚೆಕ್ ಮಾಡೋಣ ಯಾವ ಥರ ನೆಕ್ಸ್ಟ್ ಡಿವೈಸ್ನ ಯಾವ ಥರ ಕನೆಕ್ಟ್ ಮಾಡೋದು ಅಂತ. ಇದು ಈ ಡಿವೈಸ್ ಈ ಲ್ಯಾಪ್ಟಾಪಿಗೆ ಕನೆಕ್ಟ್ ಆಗಿದೆ. ಸೊ ಅದು ಟೋಡ್ 2 ಪ್ಲಸ್ ನಾವು ಬ್ಲೂಟೂತ್ ಬಟನ್ ಏನಿದೆ ಅದ್ರ ಮೇಲೆ ನಮಿಟ್ಟಾಗ ನಮಗೆ ಸೊ ರೆಡ್ ಲೈಟ್ ಬಂದರೆ ಅದು 2 ಡಾಂಗಲಿಂದ ಕನೆಕ್ಟ್ ಆಗುತ್ತೆ ಅಂತ. ಮತ್ತು ನೆಕ್ಸ್ಟ್ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಗ್ರೀನ್ ಲೈಟ್ ಬರುತ್ತೆ. ಗ್ರೀನ್ ಲೈಟ್ ಅಂದರೆ ಟೋಡ್ 2 ಇದು ಈ ಡಿವೈಸ್ಗೆ ಕನೆಕ್ಟ್ ಆಗಿದೆ. ಸೊ ಇದು ನೋಡ್ತಾ ಇರೋದು ಇದು ವರ್ಕ್ ಆಗ್ತಾಯಿದೆ ಇಲ್ಲಿ. ಮತ್ತು ಟೋಡ್ 2 ಪ್ಲಸ್ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಫಸ್ಟ್ ಒಂದು ಕ್ಲಿಕ್ಕು ಗ್ರೀನು, ನೆಕ್ಸ್ಟು ಬ್ಲೂ ಇಂಡಿಕೇಷನ್ಸ್ ಬರ್ತಾಯಿದೆ. ಬ್ಲೂ ಇಂಡಿಕೇಷನ್ ಅಂದರೆ ಟೋಡ್ 2 ಪ್ಲಸ್ಸು, ಅದನ್ನು ಇನ್ನೊಂದು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಬೋದು. ಸೊ ಈ ಲ್ಯಾಪ್ಟಾಪ್ ಏನಿದೆ ಇದು ಬ್ಲೂಟೂತ್ ಆಪ್ಷನ್ಸ್ ಇಲ್ಲ ಈ ಲ್ಯಾಪ್ಟಾಪಲ್ಲಿ. ಸೊ ಹಂಗಾಗಿ ನಾನು ಇದಕ್ಕೆ ಡಾಂಗಲ್ ಹಾಕ್ತೀನಿ. ಸೊ ಡಾಂಗಲ್ ರಿಮೂವ್ ಮಾಡೋದು ಕೂಡ ಈಸಿ. ಸೊ ಇಲ್ಲಿಂದ ಜಸ್ಟ್ ಕ್ಲಿಕ್ ಮಾಡಿದ್ರೆ ಇದು ಬರುತ್ತೆ. ಸೊ ಇಲ್ಲಿ ಡಾಂಗಲ್ ಕೊಟ್ಟಿದ್ದಾರೆ. ಸೊ ಡಾಂಗಲ್ನ ನಾವು ಈ ಲ್ಯಾಪ್ಟಾಪ್ಗೆ ಇನ್ಸರ್ಟ್ ಮಾಡೋಣ. ಓಕೆ ಡಾಂಗಲ್ ಇನ್ಸರ್ಟ್ ಮಾಡಿದೆ. ಸೊ ಮತ್ತೆ ನಾನು ಇದನ್ನು ಹಾಕೋಣ. ಎಷ್ಟು ಈಸಿಯಾಗಿ ಹಾಕ್ಬೋದು. ಆ್ಯಕ್ಚುಲಿ ನೈಸ್ ಡಿಸೈನ್ ಅಂತಲೇ ಹೇಳ್ಬೋದು ಇದು. ಸೊ ನೋಡ್ಬೋದು ಇಲ್ಲಿ ಆಪ್ರೇಟ್ ಆಗ್ತಾಯಿಲ್ಲ. ಅದಕ್ಕೇನಂದರೆ ನಾವು ಈ ಬ್ಲೂಟೂತ್ ಸಿಂಬಲ್ ಅದು ಟೋಡ್ 2 ಪ್ಲಸ್ ಸೆಲೆಕ್ಟ್ ಆಗಿದೆ. ಸೊ ಹಂಗಾಗಿ ಅದು ಆಪ್ರೇಟ್ ಆಗ್ತಾಯಿಲ್ಲ. ಜಸ್ಟ್ ಒಂದು ಮೇಲೆ ಕ್ಲಿಕ್ ಮಾಡಿದ್ರೆ ಇದು 2.4 GHz. ಸೊ ರೆಡ್ ಲೈಟ್ ತಕ್ಷಣ ಇದು ಇಮಿಡಿಯೇಟ್ ಆಪ್ರೇಟ್ ಆಗುತ್ತೆ. ಸೊ ನಾನು ಡೆಸ್ಕ್ಟಾಪಿಂದ ಹೋಗ್ತೀನಿ, ನೀವು ವಾಪಸ್ ಬರ್ತೀನಿ. ಸೊ ವೆರಿ ಈಸಿ. ನೆಕ್ಸ್ಟ್ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಲ್ಯಾಪ್ಟಾಪ್ ಕನೆಕ್ಟ್ ಆಗ್ತಾಯಿತ್ತು. ನೋಡ್ಬೋದು ಈ ಲ್ಯಾಪ್ಟಾಪಲ್ಲಿ ಕನೆಕ್ಟ್ ಆಗ್ತಾಯಿತ್ತೆ. ಸೊ ಇಲ್ಲೂ ಅಷ್ಟೇ ನಾನು ಈ ಶಾರ್ಟ್ಕಟ್ ಕೀಲಿ ನಾನು ಅದೇ ವಿಂಡೋ ಹೋಗ್ಬೋದು ಬರ್ಬೋದು. ಇದೊಂಥರ ಇಂಟ್ರೆಸ್ಟಿಂಗ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ಮತ್ತು ನಾನು ಏನಕ್ಕೆ ಇದೇ ಮೌಸ್ನ ತೊಗೋತಾ ಇದ್ದೀನಿ ಅಂದರೆ ಸೊ ಅದಲ್ಲದೆ ಇದ್ರಲ್ಲಿ ಬೇರೆ ಯೂಸೇಜ್ ಏನಂದರೆ ಇದು ರೀಚಾರ್ಜಬಲ್ ಬ್ಯಾಟ್ರಿ. ಸೊ ಅವನು ಕೇಬಲ್ ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಸಿ ಪೋರ್ಟ್ ಹಾಕ್ಬಿಟ್ಟು ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಏಕೆಂದರೆ ನಾರ್ಮಲಾಗಿ ಬ್ಯಾಟ್ರಿ ರಿಪ್ಲೇಸ್ ಮಾಡಬೇಕಾಗುತ್ತೆ, ಆವಾಗ ಎಕ್ಸ್ಟ್ರಾ ನಮ್ಗೆ ಅಮೌಂಟ್ ಖರ್ಚಾಗುತ್ತೆ. ಸೊ ಅದನ್ನು ನಾವು ಇದ್ರ ಮುಖಾಂತರ ಅವಾಯ್ಡ್ ಮಾಡ್ಬೋದು. USB ಕೇಬಲ್ ಕೊಟ್ಟಿರೋದ್ರಿಂದ ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಅದಲ್ಲದೆ ಇನ್ನೂ ಒಂದಷ್ಟು ಫೀಚರ್ಸ್ ಹೇಳಿದ್ದೆ ಇದರಲ್ಲಿ. ಏನಂದರೆ ಸೊ USB ನ್ಯಾನೋ ಡಾಂಗಲ್ ಓಕೆ ಕವರ್ ಮಾಡಿದ್ದೀವಿ. ರೀಚಾರ್ಜಬಲ್ ಬ್ಯಾಟ್ರಿ ಓಕೆ ದಟ್ ಈಸ್ ಗುಡ್. Type-C ಚಾರ್ಜಿಂಗ್ ಪೋರ್ಟ್ ಇದೆ ದಟ್ ಈಸ್ ಆಲ್ಸೋ ಗುಡ್. ಮತ್ತು ಡೆಸ್ಕ್ಟಾಪ್ ಶಾರ್ಟ್ಕಟ್ ಬಟನ್ ನಾನು ಏನೇನು ಹೇಳಿದೆ ಇದು ಶಾರ್ಟ್ಕಟ್ ಬಟನ್ನು. ಸೊ ವೆರಿ ಗುಡ್ ಅಡ್ವಾಂಟೇಜು. ಮತ್ತು ವರ್ಕ್ಸ್ ಓವರ್ 30 lakhs ಕ್ಲಿಕ್ಸ್. ನಾರ್ಮಲಾಗಿ ಈ ಇನ್ಫಾರ್ಮೇಷನ್ನು ಬೇರೆ ಮೌಸ್ಗಳಲ್ಲಿ ಕೊಡಲ್ಲ. ಸೊ ಅಂದರೆ ಲೈಫ್ ಸೈಕಲ್ಲು. ಸೊ ಎಷ್ಟು ಕ್ಲಿಕ್ವರೆಗೂ ಈ ಮೌಸು ವೆರಿ ಗುಡ್ ವರ್ಕ್ ಅಂದರೆ 30 lakhs ಕ್ಲಿಕ್ಸ್ವರೆಗೂ ಇಟ್ ವಿಲ್ ವರ್ಕ್ ವೆರಿ ಗುಡ್. ಮತ್ತು ಅದು 1 year ವಾರಂಟಿ. ಸೊ ಅದು ಒಂದು ಇಂಟ್ರೆಸ್ಟಿಂಗ್ ಫೀಚರ್ಸ್ ಅಂತ ಅನ್ಬೋದು. ಮತ್ತು ಸ್ಲಿಮ್ ಆಗಿದೆ, ಈಸಿ ಆಪ್ರೇಷನ್ನು. ಮತ್ತು ಇವಾಗ ನಾನು ಪ್ರೈಸ್ ಅಂತ ಬಂದಾಗ ನಾನು ಇದ್ರದ್ದು ಪ್ರೈಸು ನಾನು ಹೇಳಿದೆ ಇದ್ರದ್ದು ಪ್ರೈಸು ವೆರಿ ಕಡಿಮೆ ಪ್ರೈಸ್ ಅಂತ. ಸೊ ನಾವು ಹೇಳೋದು ಟೋಟು ಬ್ಲೂಟೂತ್ ಮೌಸು
ಸೊ ಈ ಬ್ಲೂಟೂತ್ ಮೌಸು ನಾನು ತೊಗೊಂಡಿದ್ದು 579 ರುಪೀಸ್. 579 ರುಪೀಸಲ್ಲಿ ನಮಗೆ ನಾರ್ಮಲ್ ವಯರ್ಡ್ ಮೌಸೇ ಆಲ್ಮೋಸ್ಟ್ ನಮಗೆ 300 ರುಪೀಸ್ ರೇಂಜಲ್ಲಿರುತ್ತೆ. ಸೊ ಇದು ಬ್ಲೂಟೂತ್ ಮೌಸು ವಿತ್ ಡಾಂಗಲ್, ವಿತ್ ರೀಚಾರ್ಜಬಲ್ ಬ್ಯಾಟ್ರಿ ಆ್ಯಂಡ್ 3 ಡಿವೈಸ್ನ ಅಟ್ ಎ ಟೈಮಲ್ಲಿ ಕನೆಕ್ಟ್ ಆಗುತ್ತೆ, ಮತ್ತು ಶಾರ್ಟ್ಕಟ್ ಕೀಸ್ ಇದೆ. ಇದೆಲ್ಲ ನೋಡಿದ್ರೆ 579 ಇಟ್ಸ್ ನಾಟ್ ಅ ಬಿಗ್ ಅಮೌಂಟು ಈ ಗ್ಯಾಡ್ಜೆಟ್ಗೆ. ಸೊ ಮತ್ತು ಮಲ್ಟಿ ಟಾಸ್ಕಿಂಗ್ ಮಾಡೋರಿಗೆ, 2 to 3 ಡಿವೈಸ್ ಯೂಸ್ ಮಾಡೋರಿಗೆ ಇದು ಮಾತ್ರ ವೆರಿ ಗುಡ್ ಅಡ್ವಾಂಟೇಜ್. ಓಕೆ, ಇದಿಷ್ಟು ನಾನು ಈ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ಏಕೆಂದರೆ ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಇದು ಒಳ್ಳೆ ಪ್ರಾಡಕ್ಟು ತೊಗೊಳ್ಳೋದು ಇಟ್ಸ್ ವೆರಿ ಗುಡ್ ಆ್ಯಂಡ್ ವರ್ತ್ ಅನಿಸುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದೇ ಥರ ಗ್ಯಾಡ್ಜೆಟ್ಗಳ ಬಗ್ಗೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಫೀಚರ್ಸ್ ಇರೋ ಮತ್ತು ಒಳ್ಳೆ ಅಡ್ವಾಂಟೇಜ್ ಸಿಗುವಂಥ ಪ್ರಾಡಕ್ಟ್ಗಳನ್ನ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.